ಧಿಕ್ಕಾರ 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 बोलो भारत माता के बोलो भारत माता के धिक्कार धिक्कार कांग्रेस सरकार के कांग्रेस सरकार के धिक्कार धिक्कार कांग्रेस सरकार के धिक्कार धिक्कार दोस्त कांग्रेस सरकार के कांग्रेस सरकार के कांग्रेस सरकार के ಆತ್ಮಹತ್ಯೆಗೆ ಕಾರಣವಾಗಿರುವ ಪ್ರಿಯಾಂಕ್ ಖರ್ಗೆಗೆ ಸರ್ಕಾರಿ ನೌಕರ ಮುದ್ರೇಶ್ ಅವರ ಆತ್ಮಹತ್ಯೆ ಕಾರಣದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಮಂತ್ರಿ ಡಿ.ಕೆ. ಶಿವಕುಮಾರ್ 2 ವರ್ಷದ ಅವಧಿಯಲ್ಲಿ ಇರುವಂಥ ಕಾಂಗ್ರೆಸ್ ಸರ್ಕಾರ ಈ ಹೆಸರಿಗೆ ಸರ್ಕಾರ ಇದು ಬರೀ ಭ್ರಷ್ಟಾಚಾರ ಮತ್ತು ಏನು ಹಗರಣಗಳ ಸರ್ಕಾರ ಅಂತ ಹೇಳಿದ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ಮುಡಾ ಹಗರಣ, ವಾಲ್ಮೀಕಿ ಹಗರಣ ಮತ್ತು ಸಾವು ಹಗರಣ ವಿಶೇಷವಾಗಿ ಎಲ್ಲರಿಗೂ ಸಾವು ಭಾಗಿ ಕೊಟ್ಟಿನಂಥ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವರು ಮತ್ತು ವಿಶೇಷವಾಗಿ ಏನು ಮಾಡಿದ್ರು ನಮ್ಮದು ಯಾರು ಏನು ಮಾಡ್ಕೊಳ್ಳೋರಿದ್ದಾರು ನಾವು ಚೇಂಜ್ ಆಗೋದಿಲ್ಲ, ಬದಲಿ ಆಗೋದಿಲ್ಲ ಅಂತ ಈ ಒಂದು ಧಾಟಿಯಲ್ಲಿ ಕೆಲಸ ಮಾಡ್ತಾ ಇದು ಈ ಸರ್ಕಾರಿಗೆ ನಿಷೇಧ ಮಾಡಬೇಕಂತ ಒಂದು ಉದಾಹರಣೆ ಹೇಳ್ತೀವಿ. ಬೆಳಗಾವಿಯಲ್ಲಿ ತಹಸೀಲ್ದಾರ್ ಆಫೀಸಲ್ಲಿ ಒಬ್ಬ ರುದ್ರೇಶ್ ಅಡವಣ್ಣವರು ಆತ್ಮಹತ್ಯೆ ಮಾಡ್ತಾನೆ, ಚಿಟ್ಟಿ ಬರೆದಿಡ್ತಾನೋ, ಆದರೆ ಅದು ಪ್ರಕರಣ ಮುಚ್ಚಾಕ್ತಾರೆ. ಇಷ್ಟೇ ಅಲ್ಲ, ಇದಕ್ಕಿಂತ ದುರ್ಭಾಗ್ಯನ ಆ ತಹಸೀಲ್ದಾರ್ ಮತ್ತು ಅಲ್ಲೇ ಕೆಲಸಕ್ಕೆ ಬಂದಿದ್ದಾರೆ. ಅಂದರೆ ಇದಕ್ಕಿಂತ ದೊಡ್ಡ ಅವಮಾನ ಬಹುಶಃ ಸಂವಿಧಾನದ ಮತ್ತೊಂದು ಯಾವುದಿಲ್ಲ. ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹೆಸರು ತಗೊಂಡ ಕೈಯಲ್ಲಿ ಸಂವಿಧಾನ ಬುಕ್ ಹಿಡಿದು ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಅವರು ಕುಣಿತಾರೆ. ಆದರೆ ಸಂವಿಧಾನದ ಪದೇ ಪದೇ ಅಪಮಾನ ಮಾಡುವಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪಮಾನ ಮಾಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ಅವರ ಅಪ್ಪನ ಹೆಸರು ಬರೆದಿಟ್ಟ ಮತ್ತೊಂದು ಸಾವು ನಾವು ನೋಡ್ತಾ ಇದ್ದೀವಿ ಇದ್ರಾಗ ಗುಲ್ಬರ್ಗಾದಲ್ಲಿ. ಅಂದರೆ ಬಳ್ಳಾರಿ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೆಳಗಾವಿ ಇರ್ಬೋದು, ಕರ್ನಾಟಕದ ಪ್ರತಿಯೊಂದು ಮೂಲಿಗೆ ಕಾಂಗ್ರೆಸ್ ಅವರು ಮುಟ್ಟಿ ಸಾವು ಭಾಗಿ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮಂಜುನಾಥ್ ಇರ್ಬೋದು, ರುದ್ರೇಶ್ ಇರ್ಬೋದು, ಈಗಿನ ಅಧಿಕಾರಿಗಳು ಇರ್ಬೋದು. ಮತ್ತು ಏನಾದ್ರೂ ಮೊದಲೇನು ನಮ್ಮ ಏನಾದ್ರು ಸಣ್ಣ ಪುಟ್ಟ ಘಟನೆ ನಡೆದ್ರೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ರಾಜೀನಾಮೆ ಕೊಡ್ರಿ ಅಂತ ರೋಡ್ ಬಂದ ಹೋರಾಟ ಮಾಡುವಂಥ ಸಿದ್ದರಾಮಯ್ಯ ಅವರ, ಇಲ್ಲಿ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರೆಲ್ಲರೂ ಕೂಡ ಈಗ ಅದೇ ಕೆಲಸ ತಾವು ಮಾಡ್ತಾ ಇದ್ದಾರೆ. ಆದರೆ ರಾಜೀನಾಮೆ ಬಿಡ್ರಿ, ಸ್ವಲ್ಪ ನಾಚಿಕೆ ಕೂಡ ಇವ್ರಿಗಿಲ್ಲ. ಏನಾರೇ ಅದ್ರ ಬಗ್ಗೆ ಅರಿವು ಇದೆ, ನಮಗೆ ಏನಾದ್ರು ನೋವು ಆಗೈತೆ ಅಂತ ಏನೂ ಇಲ್ಲ. ಬಸ್ಸದ ಬೆಲೆ ಏರಿಕೆ ಮಾಡಿದ್ದಾರೆ. ಅಂದರೆ ಜನರಿಗೆ ನೆಮ್ಮದಿ ಕೊಡುವಂಥ ಕೆಲಸ ಯಾವುದು ಈ ಸರ್ಕಾರದಲ್ಲಿ ಆಗ್ತಾ ಇದೆ. ಆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಧರ್ಮ, ಕರ್ತವ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ವಿರೋಧಿ ಪಕ್ಷದ ಸ್ಥಾನದಲ್ಲಿ ಕೂತ ಅದು ಕೆಲಸ ನಾವು ಮಾಡ್ತಾ ಇದ್ದೀವಿ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಜನ ಪೇಷನ್ಸ್ ಕಾಯ್ಕೊಂಡಿಟ್ಟಿದ್ದಾರೆ. ಬಹುಶಃ ಇವ್ರಿಗೆ ಒದ್ದು ಹಾಕುವಂಥ ಪರಿಸ್ಥಿತಿ ಬರ್ಬೋದು ಕರ್ನಾಟಕದಲ್ಲಿ ಅಂತ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ. ಇವತ್ತೂ ಪ್ರಿಯಾಂಕ್ ಖರ್ಗೆ ಅವ್ರು ರಾಜೀನಾಮೆ ಕೊಡಬೇಕು. ಅವ್ರು ಏನು ಸಾವಾಗೈತಿ ಆ ಪರಿವಾರಿಗೆ ಒಂದು ಆಧಾರ ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕಂತ ನಮ್ಮ ಬೇಡಿಕೆ ಮುಖಾಂತರ ನಾವು ಇವತ್ತು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ. ಈಗ ಅವ್ರ ಪಿ ಎ ಅಂದರೆ ಯಾರು ನಾಯ್ತು, ನಾನು 10 ವರ್ಷ ನಮ್ಮ ಪಿ ಎ ಮುಖಾಂತರ ಕೆಲಸ ಮಾಡ್ತೀವಿ. ನಾವು ಪಿ ಎ ಅವ್ರಿಗೆ ಹೇಳೇ ಮಾಡ್ತೀವಿ. ಮತ್ತು ಅವ್ರ ಪಿ ಎ ಇಲ್ಲ ಅಂತ ಹೇಳಿ ಅವ್ರ ಅದು ಹೇಳ್ತಾ ಇಲ್ಲ. ಕೊಡೋದಿಲ್ಲ, ನಾವು ಅಂಗಿ ಹರ್ಕೊಳ್ಳಿ, ಕರ್ನಾಟಕ ಹಾಳಾಗಲಿ, ನಾ ರಾಜೀನಾಮೆ ಕೊಡೋದಿಲ್ಲ. ಇವ್ರು ಬರೀ ಪ್ರಿಯಾಂಕಾ ಖರ್ಗೆ ಅಷ್ಟೇ ಅಲ್ಲ,
ಶಿವಮೊಗ್ಗ ಪಾಲ್ಕರ್ ಇರ್ಬೋದು, ಸಿದ್ದರಾಮಯ್ಯ ಅವರು ಇರ್ಬೋದು, ಎಲ್ಲರೂ ಡಿ ಕೆ ಶಿವಕುಮಾರ್ ಅವರೇ ಮನೆ ಸಿಟಿ ರವಿ ಅವ್ರ ಪ್ರಕರಣ ನೋಡಿದ್ರಿ. ಕರ್ನಾಟಕದ ಇತಿಹಾಸದಲ್ಲಿ ಅಲ್ಲ, ಭಾರತದ ಇತಿಹಾಸದಲ್ಲಿ ಈ ಥರ ನಾವು ಯಾವಾಗೂ ನೋಡಿಲ್ಲ. ನಡೆದಿದ್ದ ಘಟನೆ ಸರಿನೋ ಸುಳ್ಳು ಅದ್ರ ತನಿಖೆಯಾಗಿ ಯಾರಿಗೆ ನ್ಯಾಯ ಸಿಗ್ಬೇಕು ಸಿಗಲಿ. ಆದ್ರೆ ಒಬ್ಬ ಮಾಜಿ ಮಂತ್ರಿ 4-5 ಸಲ ಶಾಸಕನ ಅವನಿಗೆ ರಾತ್ರಿ ಎಲ್ಲ ಕ್ವಾರಿ ಮೇಲೆ ಕಬ್ಬು ಇದರಲ್ಲಿ ಕಾಡಿನಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ಥರ ಅರ್ಥ ಏನ? ಈ ಥರ ರಾಜಕೀಯ ಮಾಡೋದ ಬಹುಶಃ ಕಾಂಗ್ರೆಸ್ ಸಂಸ್ಕೃತಿ ಒಳಗೆ ಕಾಂಗ್ರೆಸ್ ನಡವಳಿಕೆ ಒಳಗಿದೆ. ಆದರೆ ಇದು ಭಾಳ ವರ್ಷ ನಡೆಯಂಗಿಲ್ಲ. ಈ ಕೇಂದ್ರದಲ್ಲಿ ಇವರು ಜೀರೋ ಆಗಿದ್ದಾರೆ, ಕರ್ನಾಟಕದಲ್ಲಿ ಎಲ್ಲಿಯೋ ಸ್ವಲ್ಪ ಮುಖತ್ತು ಮೇಲೆ ತಗೊಂಡು ನಡೀತಾ ಇದ್ದಾರೆ. ಅದು ಬಹುಶಃ ಮುಗಿಸುವಂಥ ಗುರಿ ಇಟ್ಕೊಂಡೆ ಇವರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಕೆಲಸ ಮಾಡ್ತಾ ಇದ್ದಾರೆ. ಗೃಹ ಸಚಿವರಿಗೆ ಏನೂ ಗೊತ್ತಿಲ್ಲ. ಈಗ ರುದ್ರೇಶ್ ಅಡರ್ಣ ಅವ್ರ ಸಾವ ಅವ್ರಿಗೆ ಗೊತ್ತಿಲ್ಲ. ಪ್ರಿಯಾಂಕಾ ಖರ್ಗೆ ಅವ್ರ ಅಪ್ತು ಹೆಸರು ಬರೆದಿಟ್ಟಿನಂತ ಈಗೇನು ಗುಲ್ಬರ್ಗಾದಲ್ಲಿ ಘಟನೆ ನಡೆದಿತ್ತು ಅದು ಗೃಹ ಮಂತ್ರಿ ಅವ್ರಿಗೆ ಗೊತ್ತಿಲ್ಲ. ಮತ್ತು ಗೃಹ ಮಂತ್ರಿ ಬಗ್ಗೆ ನಂಗೆ ಬಹುಶಃ BJP ಅವ್ರು ಮಾತಾಡಬಾರ್ದು. ಆದರೆ ಅವ್ರು